ಸರ್ ವಿ ಐ ಪಿ ಪಕ್ಷ ರಾಮ ಮಂದಿರ ದೇಣಿಗೆ ಏನು ಲೂಟಿ ಆಗಿದೆ ಮತ್ತು ಯೋಗಿ ಆದಿತ್ಯನಾಥ್ ಇವತ್ತು ಮುಖ್ಯಮಂತ್ರಿ ಇದ್ಕೊಂಡು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಎಲ್ಲದರಲ್ಲೂ ಡಿಜಿಟಲ್ ಅಂತ ಹೇಳ್ತಾರೆ. ಡಿಜಿಟಲ್ ಮತ್ತು ಈ ದೇಣಿಗೆ ಸಂಗ್ರಹದಲ್ಲಿ ಯಾಕೆ ಡಿಜಿಟಲ್ ಇಲ್ಲ, ಮತ್ತು ಈ ಬೇರೆದ್ರಲ್ಲಿ ಯಾಕೆ ಈಗ ಎಲ್ಲದರಲ್ಲೂ ಡಿಜಿಟಲ್ ಹೇಳೋರು ದೇಣಿಗೆ ಸಂಗ್ರಹದಲ್ಲಿ ಡಿಜಿಟಲ್ ಇದ್ದಿದ್ರೆ ಇವತ್ತು ಲೂಟಿ ಆಗ್ತಾ ಇರಲಿಲ್ಲ. ಎಲ್ಲದರ ಹಿಂದೆ ಇವರಿಬ್ಬರ ಕುಮ್ಮಕ್ಕಿದೆ ನಮಗನ್ಸ್ದಂಗೆ. ಯಾಕಂದರೆ ಇವತ್ತು ರಾಮ ಒಂದು ನಂಬಿಕೆ, ನಮ್ಮ ಎಲ್ಲರ ಆದರ್ಶ ಪುರುಷ. ಅವರ ಒಂದು ವಿಚಾರದಲ್ಲೇ ಅವ್ರ ದೇವಸ್ಥಾನದಲ್ಲೇ ಮೋಸ ಮಾಡ್ತಾರೆ. ಅಲ್ಲೂ ಬಿ ಜೆ ಪಿನೇ ಇದೆ, ಬೇರೆ ಯಾರಿಲ್ಲ. ಅಂಥದ್ರಲ್ಲಿ ಇವರು ಮೋಸ ಮಾಡ್ತಾರೆ, ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡ್ತಾರೆ, 500 ಕೋಟಿ ದೋಚಿದ್ದಾರೆ ಅಂದರೆ ಬೇರೆ ವಿಚಾರವಾಗಿ ಇವರು ಇನ್ನೆಷ್ಟು ಸಮರ್ಪಕವಾಗಿ ದೇಶನ ನಡೆಸ್ತಾ ಇದ್ದಾರೆ. ಇದೆಲ್ಲ ಒಂದು ಬೆಳವಣಿಗೆನ ನಾವು ಖಂಡಿಸ್ತೇವೆ. ಇವತ್ತು ಉತ್ತರ ಪ್ರದೇಶದಲ್ಲಿ ನಿಮ್ಮ ಪಕ್ಷ ಆಕ್ಟಿವ್ ಆಗಿದೆ, ಯಾಕೆ ಪ್ರತಿಭಟನೆಗೆ ಮುಂದಾಗಲಿಲ್ಲ, ಯಾಕೆ ಇದನ್ನು ತೀವ್ರವಾಗಿ ಖಂಡಿಸ್ತಿಲ್ಲ ಅನ್ನುವಂಥದ್ದು? ಸರ್, ಉತ್ತರ ಪ್ರದೇಶದಲ್ಲಿ ನಾವಿವತ್ತು ಎಲ್ಲ ಜಿಲ್ಲೆಗಳಲ್ಲೂ ನಮ್ಮ ನಿಷಾದ್ ಸಮಾಜ ಏನಿದೆ ಪೂರ್ತಿ ಆಕ್ಟಿವ್ ಆಗಿದೆ. ಇವತ್ತು ನಮ್ಮ ರಾಷ್ಟ್ರೀಯ ಮುಖ್ಯಸ್ಥರು ಮುಖೇಶ್ ಸೈನಿಯವರು ಟೋಟಲ್ ಕಾರ್ಯಕ್ರಮನ ನಾವು ಮಾಡಬೇಕು ಅಂಥೇಳಿ ರಾಜ್ಯಾದ್ಯಂತ ಎಲ್ಲ ಕಡೆ ನಾವು ಓಡಾಡ್ತಾ ಇದ್ದೀವಿ. ಆದರೆ ಅವ್ರನ್ನೇ ಇವತ್ತು ಹೌಸ್ ಅರೆಸ್ಟ್ ಮಾಡಿದ್ದಾರೆ. ನಿನ್ನೆ ಇವತ್ತು ರಾಜ್ಯಾದ್ಯಂತ ಅವ್ರನ್ನೆಲ್ಲೂ ಓಡಾಡೋಕ್ಕೂ ಬಿಡ್ತಾ ಇಲ್ಲ ಅವ್ರನ್ನ. ಏನಕ್ಕಂದರೆ ಭಯ ಬಿದ್ದಿದ್ದಾರೆ. ಇವತ್ತು ಉತ್ತರ ಪ್ರದೇಶದಲ್ಲಿ ಭಯ ಆಗಿದೆ, ಯೋಗಿ ಆದಿತ್ಯನಾಥ್ಗೆ ಭಯ ಆಗಿದೆ, ಅವ್ರ ಸರ್ಕಾರಕ್ಕೆ ಭಯ ಆಗಿದೆ. ನಾವು ನಿಷಾದ್ ಸಮಾಜ ಕಾಶ್ಮೀರಿಂದ ಹಿಡಿದು ಕನ್ಯಾಕುಮಾರಿ ತನಕ ಇದ್ದೀವಿ. ನಮಗೆ ನೀವು ಬರೀ ಮುಖೇಶ್ ಸೈನಿ ಒಬ್ಬರನ್ನ ನೀವು ತಡೆದ್ರೆ ದೇಶಾದ್ಯಂತ ನಾವು ಹೋರಾಟಕ್ಕೆ ಹೇಳಿದ್ರೆ ನಾವು ಇಲ್ಲಿಂದ ರಾಮ ಮಂದಿರ ತನಕ ಪಾದಯಾತ್ರೆ ಮಾಡ್ಕೊಂಡ್ಬರ್ತೀವಿ. ತಡೀರಿ ನಮ್ಮನ್ನು ನೋಡಿದ್ರೆ. ನೀವು ಎಲ್ಲಿಂದ ಸ್ಟಾರ್ಟ್ ಆಗಿದ್ದೀರಿ? ನೀವು ಒಬ್ಬ ಸನ್ಯಾಸಿಯಾಗಿ ಇವತ್ತು ಮುಖ್ಯಮಂತ್ರಿ ಆಗಿದ್ದೀರಿ. ದೇಶ ನಿಮಗೆ ಉನ್ನತ ಸ್ಥಾನ ಕೊಟ್ಟಿದೆ. ಅಂಥದ್ದು ನೀವು ನಿಭಾಯಿಸೋಕ್ಕೆ ಯೋಗ್ತಾ ಇಲ್ಲ ನಿಮಗೆ. ಇವತ್ತು ರಾಮ ಮಂದಿರದಲ್ಲೇ ಕಳ್ತನ, ನಿಮ್ಮ ಮನೆಯಲ್ಲೇ ಕಳ್ತನ ನಡೀತಾ ಇದೆ, ನೀವು ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಯೋಗ್ತಾ ಇಲ್ಲ. ನಮ್ಮ ಒಬ್ಬ ಮುಖೇಶ್ ಸೈನಿ ನಮ್ಮ ರಾಷ್ಟ್ರೀಯ ನಾಯಕರನ್ನ ಇವತ್ತು ನೀವು ಹೌಸ್ ಅರೆಸ್ಟ್ ಮಾಡ್ತೀರಿ. ನಾಚಿಕೆ ಆಗ್ಬೇಕು ನಿಮ್ಗೆ. ಇದಕ್ಕೆಲ್ಲ ಗೃಹ ಬಂಧನ ಇಡಲಿಕ್ಕೆ ಕಾರಣ ಏನು ಅಂತ? ಅದೇ ಸರ್, ರಾಜ್ಯಾದ್ಯಂತ ನಾವು ಉತ್ತರ ಪ್ರದೇಶ ರಾಜ್ಯಾದ್ಯಂತ ನಮ್ಮ ಪಕ್ಷ ಸಂಘಟನೆ ನಮ್ಮ ನಿಷಾದ್ ಸಮಾಜಕ್ಕೆ ಧ್ವನಿ ಕೊಡ್ತಾ ಇದ್ದೀವಿ. ವಿ ಐ ಪಿ ಪಕ್ಷ ನಮ್ಮ ನಿಷಾದ್ ಸಮಾಜಕ್ಕೆ, ಬೆಸ್ತ ಸಮಾಜಕ್ಕೆ, ಅಂಬಿಗ ಸಮಾಜಕ್ಕೆ ಏನು ಇವತ್ತು ಶಕ್ತಿ ಕೊಡೋಕೆ ಹೋಗ್ತಾ ಇದೆ, ಅದನ್ನು ನೋಡೋಕೆ ಅವ್ರು ಸಹಿಸ್ತಾ ಇಲ್ಲ. ಇವತ್ತು ನಾವು ಜಾರ್ಖಂಡಲ್ಲಿದ್ದೀವಿ, ಬಿಹಾರಲ್ಲಿದ್ದೀವಿ, ಕರ್ನಾಟಕದಲ್ಲಿದ್ದೀವಿ. ನಾನು ಹೇಳ್ತಾ ಇದ್ದೀನಲ್ವ, ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ನಮ್ಮ ಪಕ್ಷ ಬರುತ್ತೆ. ಅದನ್ನು ಅವರು ನೋಡೋಕ್ಕೆ ಸಹಿಸೋಕ್ಕೆ ಆಗ್ತಾಯಿಲ್ಲ. ಅದು ಹೆಚ್ಚಾಗಿ ಭಯ ಬಿದ್ದಿದ್ದಾರೆ. ಭಯ ಬಿದ್ದು ಇವತ್ತು ಗೃಹ ಬಂಧನದಲ್ಲಿ ನಮ್ಮ ಅಧ್ಯಕ್ಷರನ್ನ ಇಟ್ಟಿದ್ದಾರೆ. ಇದು ತಕ್ಕ ಪಾಠ ಮುಂದಿನ ಚುನಾವಣೆಯಲ್ಲಿ ನಾವು ವಿ ಐ ಪಿ ಪಕ್ಷದಿಂದ ಕಲಿಸ್ತೀವಿ ಸರ್ ಅವ್ರಿಗೆ.